ಮಾತೇನು ನೀ ನುಡಿದು ಪಾದವನಿಟ್ಟ ನೆಲವೆಸು ಕ್ಷೇತ್ರ ಜನವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಥಮದಲ್ಲಿ ಆರಾಧ್ಯ ದೇವರನ್ನು ಭಕ್ತಿಯಿಂದ ಧ್ಯಾನಿಸಿಕೊಂಡು ಸಿದ್ಧಗಂಗಾ ಗುರು ಪರಂಪರೆಗೆ ನತಮಸ್ತಕನಾಗಿ ಈ ನಾಡಕಂಡ ಮಹಾನ್ ಸಂತ ಕಾವ್ಯ ಕಿಮ್ಮತ್ತನ್ನು ನೂರ್ಮಣಿಗೊಳಿಸಿದಂತಹ ಸಹಸ್ರ ಮಕ್ಕಳ ಬಾಳಿನ ಬೆಳಕಾಗಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಪರಮಾರಾಧ್ಯ ದೈವ ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಶಿವಯೋಗಿಗಳ ಚರಣಾರ ಒಂದು ನಮಸ್ತಕನಾಗಿ ಪರಮ ಪೂಜ್ಯರ ಕರಕಮಲ ಸಂಜಾತರು ಶ್ರೀಮಠದ ಅಧ್ಯಕ್ಷರು ನಿಮ್ಮೆಲ್ಲರ ಮಾರ್ಗದರ್ಶಕರು ಆಗಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರ್ತಕ್ಕಂಥ ಪರಮಾರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಅಪ್ಪಗಳ ಚರಣಾರವನ್ನು ಕೂಡ ಅನಂತ ಕೋಟಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಹಾಗೆ ಪರಮ ಪೂಜ್ಯರ ಕರಕಮಲ ಸಂಜಾತರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಈ ಗೋಷ್ಠಿಯ ಮೂಲಕ ನಮ್ಮಲ್ಲೆಲ್ಲರೂ ಕೂಡ ಒಂದು ಒಳ್ಳೆಯ ಹಾದಿಯತ್ತ ಕರ್ಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲರೂ ಕೂಡ ಒಂದು ಸುಮಾರ್ಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಶ್ರೀಮಠದ ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಕೋಟಿಯ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಈಗ ನನ್ನ ಪಾಲಿಗೆ ಬಂದಿರತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ಎಲ್ಲರೂ ಕೂಡ ಈ ಗೋಷ್ಠಿ ಏನು ಇವತ್ತಿನ ಕಾಲದವರೆಗೂ ನಿಜಕ್ಕೂ ಕೂಡ ಈ ಗೋಷ್ಠಿ ನೋಡ್ತಾ ಇದ್ರೆ ಬಹಳ ಅದ್ಭುತ ಅನಿಸ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಆಭಾಲವೃದ್ಧರಿಗೂ ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಗೋಷ್ಠಿ ಎಲ್ಲರೂ ಕೂಡ ಒಂದು ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ, ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ಒಂದು ಶರಣ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಅದೊಂದು ಸಹಕಾರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅಂತ ಈ ಒಂದು ಶಿವತತ್ವ ಚಿಂತನ ಗೋಷ್ಠಿ ಒಳಗಡೆ ಇವತ್ತು ಪರಮ ಪೂಜ್ಯರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮೆಲ್ಲರೂ ಕೂಡ ಆಶೀರ್ವಚನೆ ನೀಡತಕ್ಕಂತಾರೆ. ಅಂತಹ ಪರಮ ಪೂಜ್ಯರಿಗೆ ಈ ಗೋಷ್ಠಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತ ಕೋಟಿ ಭಕ್ತಿಯ ಶರಣ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಶಿವತತ್ವ ಚಿಂತನ ಗೋಷ್ಠಿ ಒಳಗಡೆ ಶ್ರೀಮಠದಲ್ಲಿ ನಿಂತುಕೊಂಡು ಶ್ರೀ ಗುರುವಿನ ಸೇವೆಗಳನ್ನು ಮಾಡ್ತಾ ತಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಮಠದ ಎಲ್ಲ ಹಲವಾರು ಚರಣಮೂರ್ತಿಗಳಿಗೆ ನನ್ನ ಅನಂತ ಕೋಟಿ ಭಕ್ತಿಯ ಶರಣ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಶಿವತತ್ವ ಚಿಂತನ ಗೋಷ್ಠಿ ಒಳಗಡೆ ಶರಣ ಧರ್ಮ ಮತ್ತು ಜನಸಾಮಾನ್ಯರ ಒಳಗಡೆ ಹೇಗೆ ಅದು ಪ್ರವಹಿಸ್ತಾ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ಕುರಿತು ನಮ್ಮೆಲ್ಲರೂ ಕೂಡ ಅತ್ಯಂತ ಮನಮುಟ್ಟುವಂತಹ ಮಾರ್ಮಿಕವಾಗಿರ್ತಕ್ಕಂಥ ಉಪನ್ಯಾಸ ನೀಡಿರ್ತಕ್ಕಂಥ ಶರಣಶ್ರೀ ಆಗಿರ್ತಕ್ಕಂಥ ಪಿನಾಕಪಾಣಿಯವರು ಕೂಡ ಈ ಗೋಷ್ಠಿಯ ಪರವಾಗಿ ವೈಯಕ್ತಿಕವಾಗಿ ಹಾಗೆ ಈ ಒಂದು ಗೋಷ್ಠಿ ಒಳಗಡೆ ನಾನು ಆಗ್ಲೇ ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ಆಭಾರ ವೃದ್ಧರಿಗೂ ಕೂಡ ಈ ಒಂದು ಗೋಷ್ಠಿಯ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದೆ. ಅಂತಹ ಒಂದು ಶರಣ ತತ್ವಗಳನ್ನು ಆಡಿರ್ತಕ್ಕಂಥ ನಮ್ಮ ಸಿದ್ದು ಅಂತಕ್ಕಂಥ ಒಬ್ಬ ಸಣ್ಣ ಬಾಲಕ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ. ಅಂತಹ ಬಾಲಕನು ಕೂಡ ನಾನು ಅತ್ಯಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಜಕ್ಕೂ ಕೂಡ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮತ್ತೆ ಕನ್ನಡಿಸಿ ನೋಡ್ತಕ್ಕಂಥ ಒಂದು ಸನ್ನಿವೇಶ ಅಂತಂದ್ರೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸತಕ್ಕಂಥ ನಮ್ಮ ಶರಣಶ್ರೀ ಶರವಯ್ಯ ಶಾಸ್ತ್ರಿಗಳು ಅವರು ಬೀದರಿಂದ ಬಂದಿರ್ತಕ್ಕಂಥವ್ರು, ಬಹಳ ದೂರದಿಂದ ಅಲ್ಲಿಂದ ಬಂದು ಅವರು ಮಾಡಿರ್ತಕ್ಕಂಥ ಒಂದು ಮಹತ್ ಕಾರ್ಯ ಅಂತಂದ್ರೆ ನಮ್ಮ ಪರಮ ಪೂಜ್ಯರನ್ನ ಕುರಿತು ಒಂದು ಪುರಾಣವನ್ನು ಬರೆದಿದ್ದಾರೆ. ಆ ಪುರಾಣದೊಳಗಡೆ 1000ಕ್ಕೂ ಮೇಲಾಗಿರ್ತಕ್ಕಂಥ ಷಟ್ಪದಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಇವತ್ತೆಷ್ಟೋ ನಮ್ಮ ಕಾಲದ ಮತ್ತು ನಮ್ಮ ಒಂದು ವಿದ್ಯಾರ್ಥಿ ಗ್ರೂಪ್ನೊಳಗೆ ಆ ಷಟ್ಪದಿಗಳಿಗೆ ಲಘು ಗುರು ಹಾಕುವುದೇ ನಮಗೆ ಕಷ್ಟವಾಗಿರ್ತಕ್ಕಂಥ ಸಮಯದೊಳಗಡೆ 1000ಕ್ಕೂ ಮೇಲಾಗಿರ್ತಕ್ಕಂಥ ಷಟ್ಪದಿಗಳನ್ನು ಬರೆದು ಅದನ್ನು ಪರಮ ಪೂಜ್ಯರಿಗೆ ಅರ್ಪಣೆ ಮಾಡಿದಾರೆ ಅಂತಂದ್ರೆ ಅವ್ರ ಭಕ್ತಿ ಬಹಳ ದೊಡ್ಡದು ಅಂತ ನಾವು ಹೇಳಬೇಕಾಗ್ತದೆ. ಅಂತಹ ಮಹಾಶರಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಅಂತವರು ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಶ್ರೀಮಠದ ಪರವಾಗಿ ಮತ್ತೆ ಈ ಗೋಷ್ಠಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಭಕ್ತಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಪದಾಧಿಕಾರಿಗಳು, ಹಾಗೆ ಈ ಕದಳಿ ವೇದಿಕೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಇಲ್ಲಿ ಪ್ರತಿ ತಿಂಗಳು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ. ಅಂತವರು ಕೂಡ ನಾನು ನನ್ನ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರಷ್ಟೇ ಅಲ್ಲದೆ ಮತ್ತೆ ಎಲ್ಲ ಶರಣ ತಂದೆ ತಾಯಿಯರು ಕೂಡ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ಅದಷ್ಟಲ್ಲದೆ ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣಭೂತರಾಗಿದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ, ಗೋಷ್ಠಿಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರೂ ಕೂಡ ನಾನು ಶರಣ ಸಮರ್ಪಣೆ ಮಾಡ್ತಾ ಇದ್ದೇನೆ.